ಲೋಕಾಯುಕ್ತರಾಗಿದ್ದಾಗ ನಿಮ್ಮ ದೊಡ್ಡ ಸವಾಲು ಯಾವುದು? ನಾನು ಬಂದಾಗಲೇ ನನಗೆ ಕೊಟ್ಟಂಥ ಒಂದು ಜವಾಬ್ದಾರಿಯು ನನ್ನ ದೊಡ್ಡ ಸವಾಲು. ನಾನು ಡೆಲ್ಲಿಯಲ್ಲಿ ಬೇರೆ ಕೆಲಸದಲ್ಲಿದ್ದೆ. ಆವಾಗ ನನಗೆ ಇಲ್ಲಿಂದ ಫೋನ್ ಕಾಲ್ ಬಂತು, ಈ ಹುದ್ದೆ ಖಾಲಿಯಾಗಿದೆ, ನೀವು ಬನ್ನಿ ಅಂತ ಹೇಳಿ. ನನಗೂ ಅಲ್ಲಿ ಹೋಗಿ ಭಾಳ ವರ್ಷ ಆಗಿತ್ತು, ವಾಪಸ್ ಬೆಂಗಳೂರಿಗೆ ಬರಬೇಕಂತ ಇಷ್ಟ ಇತ್ತು. ಆದ್ದರಿಂದ ಒಪ್ಕೊಂಡು ರಾಜೀನಾಮೆ ಕೊಟ್ಟು ಬಂದೆ. ಆವಾಗ ಇಲ್ಲಿ ಒಂದು ಟ್ರೈಬ್ಯುನಲ್, ಸ್ಪೆಷಲ್ ಟ್ರೈಬ್ಯುನಲ್ ಮುಂದೆ ಕೇರಳ ಜಡ್ಜು ಅಪೇರ್ ಆಗ್ತಾಯಿದ್ರು. ಅಕ್ರಮ ಗಣಿಗಾರಿಕೆ ಕೇಸ್ಗಳನ್ನು ಅವ್ರಿಗೆ ಕೊಟ್ಟಿದ್ದರು. ಅದು ಯಾವ ಕಾರಣಕ್ಕೇನೋ ಅವರಿಂದ ತೆಗೆದು ನನಗೆ ಕೊಡ್ತಾರೆ. ಆ ಕೇಸ್ ಓದಿದಾಗ ಆವಾಗಿನ ದೊಡ್ಡ ದೊಡ್ಡ ರಾಜಕಾರಣಿಗಳು, ಅಧಿಕಾರಿಗಳು, ಇತರ ಮೈನಿಂಗ್ ಮಾಡುವಂಥ ಖಾಸಗಿ ವ್ಯಕ್ತಿಗಳ ಹೆಸರು, ದೊಡ್ಡ ದೊಡ್ಡವ್ರದ್ದು ಹೆಸರೆಲ್ಲ ಇತ್ತು. ಅದರಲ್ಲಿ ಹಲವಾರು ವ್ಯಕ್ತಿಗಳು ನನಗೆ ಪರಿಚಯ ಇದ್ದವರಾಗಿದ್ದರು. ಕೆಲವಾರು ವ್ಯಕ್ತಿಗಳು ಅಧಿಕಾರದಲ್ಲಿದ್ದವರು ಬೇರೆ ಬೇರೆ ಕಾರಣಕ್ಕಾಗಿ ನನ್ನ ಜೊತೆ ಪರಿಚಯ ಇಟ್ಕೊಂಡವರು ಇದ್ದರು. ಅವರೆಲ್ಲ ಇದನ್ನು ನೋಡಿದಾಗ ನನಗೆ ಅನಿಸಿದ್ದು ಇದು ಭಾಳ ಕಷ್ಟದ ಕೆಲಸ ಅಂತ. ಆದರೆ ಕೆಲಸವನ್ನು ಒಪ್ಪಿದ ನಂತರ ಮಾಡುವುದು ನನ್ನ ಜವಾಬ್ದಾರಿ ಅಂತ ಹೇಳಿದೆ. ಆ ಹಿನ್ನೆಲೆಯಲ್ಲಿ ನಾನು ಭಾಳ ಕಷ್ಟಪಟ್ಟು ತೀರ್ಪು ಕೊಟ್ಟಿದ್ದೇನೆ. ಅದರಲ್ಲಿ 3 ಜನ ಮುಖ್ಯಮಂತ್ರಿಗಳ ಹೆಸರಿದೆ, 7-8 ಜನ ಮಂತ್ರಿಗಳ ಹೆಸರಿದೆ, MLAಗಳ ಹೆಸರಿದೆ, ಖಾಸಗಿ ವ್ಯಕ್ತಿಗಳು, ನನ್ನ ಕ್ಲೈಂಟ್ ಆದವ್ರ ಹೆಸರು ಕೂಡ ಇದೆ ಅದರಲ್ಲಿ ಕೆಲವರದ್ದು. ಇದರಿಂದಾಗಿ ಧೈರ್ಯ ಮಾಡಿಬಿಟ್ಟು ಅವರ ವಿರುದ್ಧ ಕೊಟ್ಟು ಅವರನ್ನು ನಾನು ಎದುರು ಹಾಕಿಕೊಂಡಿದ್ದೇನೆ. ಅದು ನನ್ನ ಪ್ರೊಫೆಷನಲ್ ಕೆರಿಯರಲ್ಲಿ ಮಾತ್ರ ಅಲ್ಲ, ಪರ್ಸನಲ್ ಲೈಫಲ್ಲಿ ಕೂಡ ಅದರ ಎಫೆಕ್ಟ್ ಇತ್ತು. ಅದರಿಂದಾಗಿ ನನ್ನ ಮೇಲೆ ಬೇರೆ ಬೇರೆ ಆರೋಪಗಳೆಲ್ಲ ಬರ್ತದೆ. ನನ್ನ ರಾತ್ರಿ ವೆಚ್ಚವನ್ನು ಲೆಕ್ಕ ಮಾಡಬೇಕಂತ ಹೇಳಿದ್ದಾರೆ ಒಬ್ಬರು, ಈ ರೀತಿಯೆಲ್ಲ ಇದೆ. ಅದು ನನ್ನ ದೊಡ್ಡ ಜವಾಬ್ದಾರಿ. ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಮೈ ಪ್ರೊಫೆಷನಲ್ ಲೈಫ್ ವಾಸ್ ದಿಸ್ ವರ್ಕ್, ಮೈನಿಂಗ್, ಇಲ್ಲೀಗಲ್ ಮೈನಿಂಗ್. ಆ ಇಲ್ಲೀಗಲ್ ಮೈನಿಂಗಿಂದ ರಾಜ್ಯಕ್ಕೆ ಮಾತ್ರ ಸಾವಿರಾರು ಕೋಟಿಗಳು ನಷ್ಟ ಆಗಿದೆ. ಭಾಳಷ್ಟು ಜನ ಹಣ ಮಾಡಿದ್ದಾರೆ, ಆದರೆ ಯಾರಿಗೂ ಶಿಕ್ಷೆ ಆಗಿಲ್ಲ. ಕೊನೆಗೆ ಒಬ್ಬರಿಗೆ ಶೈಲಿ ಅಂತ ಕಾರವಾರ MLA ಒಬ್ಬರಿಗೆ ಶಿಕ್ಷೆ ಆಗಿದೆ, ಜನಾರ್ದನ್ ರೆಡ್ಡಿ ಅವರಿಗೆ ಆಗಿದೆ. ಇನ್ನೂ ಕೇಸ್ ಅವ್ರದ್ದು ಹೌದು, ಅಷ್ಟೇ. ಮಿಕ್ಕಿದವರನ್ನೆಲ್ಲ ಖುಲಾಸೆ ಮಾಡಿದ್ದಾರೆ. ಕೆಲವರ ವಿರುದ್ಧ ಕೇಸೇ ಹಾಕಿಲ್ಲ ಸರ್ಕಾರ. ಆದರೆ ದಿಸ್ ವಾಸ್ ಎ ಚಾಲೆಂಜಿಂಗ್ ಜಾಬ್ ಆ್ಯಂಡ್ ಐ ಹೋಪ್ ಐ ಹ್ಯಾವ್ ಡನ್ ಮೈ ಡ್ಯೂಟಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಲು ಯಾವ ಕ್ರಮ ಅಗತ್ಯವಿದೆ ನಿಮ್ಮ ಪ್ರಕಾರ? ಭಾರತದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂದರೆ ಭ್ರಷ್ಟಾಚಾರ. ಹೌದು. ಅದರ ಮಟ್ಟ ಯಾವ ಎತ್ತರಕ್ಕೆ ಹೋಗಿದೆ ಅಂತ ಹೇಳೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಒಂದೊಂದು ಹಗರಣದಲ್ಲಿ 1,700 ಕೋಟಿ ರೂಪಾಯಿಗಳು ವಂಚನೆ ಆಗಿದೆ, 2 ಲಕ್ಷ ಕೋಟಿ ವಂಚನೆ ಆಗಿದೆ. ಇದರಿಂದ ಆಡಳಿತದಲ್ಲಿ ಭಾಳಷ್ಟು ಅನ್ಯಾಯ ಆಗ್ತಾ ಇದೆ, ಅಭಿವೃದ್ಧಿಗೆ ಭಾಳಷ್ಟು ಧಕ್ಕೆ ಬರ್ತಾ ಇದೆ. ಇದಕ್ಕೆ ನಾವು ಮಟ್ಟ ಹಾಕದೇ ಇದ್ದರೆ ಭಾಳ ಕಷ್ಟ. ಇದಕ್ಕೆ ಮೂಲ ಕಾರಣ ದುರಾಸೆ ಅನ್ನೋ ಒಂದು ರೋಗ. ಈ ದುರಾಸೆಗೆ ಮದ್ದಿಲ್ಲ, ಎಷ್ಟು ಮಾಡಿದರೂ ಸಾಲಲ್ಲ, ಇನ್ನೂ ಬೇಕು ಮತ್ತು ಬೇಕು ಅನ್ನೋ ಒಂದು ರೋಗ. ಆ ರೋಗಕ್ಕೆ ಯಾವುದೇ ಒಂದು ದಾರಿ ಇಲ್ಲ. ಒಂದೇ ಒಂದು ದಾರಿ ಏನಂದರೆ ನಾವು ಹಿಂದೆ ಇದ್ದಂಥ ಒಂದು ಸಾಮಾಜಿಕ ಮೌಲ್ಯಗಳನ್ನು ನಮ್ಮ ಅಲ್ಲಿ ಅಳವಡಿಸಿಕೊಂಡ್ರೆ ಸಾಧ್ಯವಿದೆ. ಇದು ನಾನು ಹೇಳುವಂಥ ವಿಚಾರ ನಾನು ಹೊಸದಾಗಿ ಡಿಸ್ಕವರಿ ಮಾಡಿದ್ದಲ್ಲ. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವ್ರನ್ನ ಪುರಸ್ಕರಿಸ್ತಾ ಇತ್ತು, ತಪ್ಪು ಮಾಡಿದ್ದವ್ರಿಗೆ ಶಿಕ್ಷೆ ಕೊಡ್ತಾ ಇತ್ತು. ಕೋರ್ಟ್ ಶಿಕ್ಷೆ ಅಲ್ಲ ಅದು. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ, ಯಾರಾದರೂ ತಪ್ಪು ಮಾಡಿದರೆ, ನನ್ನ ಪೋಷಕರು ಹೇಳ್ತಾ ಇದ್ರೆ ಮನೆ ಹತ್ತಿರ ಹೋಗಬೇಡ ಅಂತ. ಆ ಒಂದು ಬಹಿಷ್ಕಾರ ಅನ್ನೋದು ಭಾಳ ದೊಡ್ಡ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಇತರ ಸದಸ್ಯರ ಮೇಲೆ ಕೂಡ ಅದರ ಪರಿಣಾಮ ಬೀಳ್ತಾ ಇತ್ತು. ಆ ಮನೆಗೆ ಮದುವೆಗೆ ಹೆಣ್ಣು ಕೊಡ್ತಾ ಇರಲಿಲ್ಲ, ಅಲ್ಲಿ ಯಾರು ಹೋಗ್ತಾ ಇರಲಿಲ್ಲ, ಅವರನ್ನು ದೂರ ಇಡ್ತಾ ಇದ್ದರು. ಕೋರ್ಟ್ ಶಿಕ್ಷೆನೇ ಬೇರೆ ಇತ್ತು. ಇದು ಒಂದು ಸಾಮಾಜಿಕ ಶಿಕ್ಷೆಯಿಂದ ಜನರು ಹೆದರ್ತಾ ಇದ್ರು ತಪ್ಪು ಮಾಡೋಕ್ಕೆ. ತಪ್ಪು ಮಾಡಿದ್ದವರನ್ನು ಹೇಳಿದೆ ದೂರ ಇರುವುದರಿಂದ ಸಮಾಜ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇತ್ತು. ಆದರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜದಲ್ಲಿದ್ದೇವೆ ನಾವು. ಶ್ರೀಮಂತನಾದರೆ ಅವನಿಗೊಂದು ಸಲಾಮ್, ಅಧಿಕಾರದಲ್ಲಿದ್ದರೆ ಅವನಿಗೊಂದು ಸಲಾಮ್. ಯಾಕಂದರೆ ಅವರಿಂದ ನಮ್ಗೆ ಏನಾದರೂ ಲಾಭ ಆಗ್ಬೋದು, ನಮ್ಮ ಕೆಲಸ ಮಾಡಿಸ್ಕೊಳ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಅವನು ಏನೇ ಆಗಲಿ ಜೈಲಿಗೆ ಹೋಗಿ ಬರಲಿ, ಇನ್ನೇನು ಅತ್ಯಾಚಾರ ಮಾಡಿರ್ಬೋದು, ಇನ್ನೇನು ಮಾಡಿರ್ಬೋದು, ಆದರೆ ಅಂಥವ್ರಿಗೆ ಗೌರವ.
ಈ ಒಂದು ಭಾವನೆಯನ್ನು ನಾವು ಬದಲಾಯಿಸಿದ್ರಿ, ಸಮಾಜದ ಭಾವನೆ ಹಿಂದೆ ಇದ್ದಂಥ ಭಾವನೆ ಅಂಥವರನ್ನು ದೂರ ಇಡಬೇಕು. ಒಳ್ಳೆಯವರಿಗೆ ನಾವು ಸನ್ಮಾನ ಮಾಡಬೇಕು ಅನ್ನೋದನ್ನು ನಾವು ಈ ಸಮಾಜದಲ್ಲಿ ವಾಪಸ್ ತಂದರೆ ದ್ಯಾಟ್ಸ್ ದ ಓನ್ಲಿ ವೇ ಔಟ್. ಶಿಕ್ಷೆಗೆ ಇವತ್ತು ಹೆದರಲ್ಲ. ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆಯವರು ಅಸೆಸ್ಮೆಂಟ್ ಮಾಡ್ತಾರೆ. ಅಲ್ಲಿ ಚೈನಾದಲ್ಲಿ ಭಾರತದ ಭ್ರಷ್ಟಾಚಾರಕ್ಕಿಂತ ಜಾಸ್ತಿ ಭ್ರಷ್ಟಾಚಾರ ಇದೆ. ಅಲ್ಲಿ ಗಲ್ಲು ಶಿಕ್ಷೆ ಆದರೂ ಕೂಡ ಹೆದರಲ್ಲ, ಯಾಕಂದರೆ ಇದ್ದಷ್ಟು ದಿನ ಮಾಡೋಣ ಅಂತ ಹೇಳಿದೆ. ಇಲ್ಲಿ ಕೂಡ ಅದು ದೊಡ್ಡದಾಗಿ ಬಂದಿದೆ ಇವಾಗ. ಆದ್ದರಿಂದ ಶಿಕ್ಷೆ ಜಾಸ್ತಿ ಮಾಡಿ ಪ್ರಯೋಜನ ಇಲ್ಲ. ಒಂದು ಶಿಕ್ಷೆ ಫಟಾಫಟ್ ಆಗಬೇಕು, ಒಂದು 5-6 ತಿಂಗಳೊಳಗೆ ಶಿಕ್ಷೆ ಆಗಬೇಕು, ಒಂದು ಅಪೀಲ್ ಇರಬೇಕು, ಅಲ್ಲಿ ಮುಗಿದ ಮೇಲೆ ಮುಗಿದು ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿ ಬರಬೇಕು. ಆವಾಗ ಒಂದು ರೀತಿಯ ಹೆದರಿಕೆ ಇರ್ತದೆ. ಆದರೆ ಕೂಡ ಅವರು ಅದರಲ್ಲೋ 1-2 ವರ್ಷ ಹೋಗಿ ಬರ್ತಾನೆ, ಇಲ್ಲಿ ಮನೆಯಲ್ಲಿ ಬೇಕಾದಷ್ಟು ಹಣ ಇರ್ತದೆ ಅನ್ನೋದು ಅಂತ ಇದ್ದಾರೆ. ಅದಕ್ಕೆ ಬೇರೆ ದಾರಿ ಇಲ್ಲ, ಒಂದೇ ದಾರಿ ಸಾಮಾಜಿಕ ಮೌಲ್ಯಗಳ ಮರುಸೃಷ್ಟಿ ಆಗಬೇಕು. ಅದಕ್ಕೆ ಶಾಲೆಗಳಲ್ಲಿ ಹಿಂದೆ ನನ್ನ ಮನೆಯಲ್ಲಿ ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ, ತಪ್ಪು ಮಾಡಬೇಡ, ಒಳ್ಳೆ ಕೆಲಸ ಮಾಡು ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ. ಇವತ್ತಾಗಲ್ಲ, ಶ್ರೀಮಂತನಾಗಬೇಕು. ಅಪ್ಪ ಅಮ್ಮ ಹೇಳಿ ಮಗನಿಗೆ ಹೇಳಿ, ಯಾವ ರೀತಿ ಆದರೂ ಪರವಾಗಿಲ್ಲ, ಶ್ರೀಮಂತನಾಗಬೇಕು. ಅವನ ಇನ್ನೊಬ್ಬನ ಪೆನ್ ಕದ್ಕೊಂಡು ಬಂದ್ರೆ ಶಾಬಾಸ್ ಶಾಬಾಸ್ ಅಂತ ಆ ಸಮಾಜದ ಭಾವನೆಯಿಂದಾಗಿ ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇವೆ. ಈ ಭಾವನೆಯನ್ನು ಬದಲಾಯಿಸಬೇಕು. ನಾನು 1867 ಶಾಲಾ ಕಾಲೇಜಿಗೆ ಹೋಗಿದ್ದಂಗೆ ಇತರ ಕಾರ್ಯಕ್ರಮ ಬಿಟ್ಟು ಅಲ್ಲಿ ಹೋಗ್ಬಿಟ್ಟು 2 ಮೌಲ್ಯಗಳನ್ನು ಅಳವಡಿಸುವಂಥ ಒಂದು ಪ್ರಯತ್ನ ಪೋಷಕರಿಂದ ಆಗಬೇಕು. ಪೋಷಕರು ಇದನ್ನು ಮಕ್ಕಳಲ್ಲಿ ಅಳವಡಿಸಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಕು, ಒಳ್ಳೆ ಕೆಲಸ ಮಾಡಿದರೆ ಅವ್ರಿಗೆ ಬೆನ್ನು ತಟ್ಟಬೇಕು. ಆದರೆ ಇವತ್ತು ಸಂಪರ್ಕನೇ ಇಟ್ಕೊಂಡಿಲ್ಲ. ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ, ಅವರಷ್ಟಕ್ಕೆ ಇರ್ತಾರೆ, ಇವರಷ್ಟಕ್ಕೆ ಇರ್ತಾರೆ, ಏನೇನೋ ಮಾಡ್ಕೊಂಡಿರ್ತಾರೆ. ಇದೆ ಅದರಿಂದಾಗಿ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಕೆಟ್ಟ ದಾರಿ ಬಂದಿದೆ ಇವತ್ತು. ಅದನ್ನು ಬದಲಾಯಿಸಬೇಕನ್ನೋದು ನನ್ನ ವಿಚಾರ. ಬದಲಾಯಿಸಿದರೆ ಈ ಸಮಾಜದಲ್ಲಿ ಪ್ರಾಮಾಣಿಕತೆ ಜಾಸ್ತಿ ಆಗ್ತದೆ, ಪ್ರಾಮಾಣಿಕರಿಗೆ ಗೌರವ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನನಗೆ ಅನಿಸ್ತಾ ಇದೆ, ಇದು ಒಂದೇ ದಾರಿ ಏನಂದರೆ ಶಿಕ್ಷೆ ಬೇಗನೆ ಆಗಬೇಕು. ಎರಡನೇದ್ದು, ಈ ಮಕ್ಕಳಲ್ಲಿ ಈ ಮೌಲ್ಯಗಳನ್ನು ಅಳವಡಿಸಬೇಕು. ಪೋಷಕರು ಕೂಡ ಈ 2 ಮೌಲ್ಯ, ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ತೃಪ್ತಿ ಇದ್ದರೆ ಸಮಾಜದಲ್ಲಿ ಶಾಂತಿ ಇರ್ತದೆ, ಮಾನವೀಯತೆ ಇದ್ದರೆ ನೀವು ಮಾನವರಾಗ್ತೀರ, ಇಲ್ಲದಿದ್ದರೆ ಇಲ್ಲ. ಇವತ್ತು ಆ 2 ಮೌಲ್ಯಗಳಿಲ್ಲ. ನಾವು ನೋಡ್ತೇವೆ, ಅಪಘಾತ ಆದರೆ ಅಲ್ಲಿ ನೋಡ್ತಾರೆ, ಫೋಟೋ ತೆಗಿತಾರೆ, ಹೋಗ್ತಾರೆ. ಆ ವಿಕ್ಟಿಮ್ಗೆ ಸಹಾಯ ಮಾಡುವವರು ಭಾಳ ಕಮ್ಮಿ. ಅದರಿಂದ ಈ 2 ಮೌಲ್ಯಗಳನ್ನು ನಾವು ಅಳವಡಿಸಿದರೆ ನನ್ನ ಅನಿಸಿಕೆಯಲ್ಲಿ ಈ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬರ್ತದೆ. ಜನರಿಗೆ ಹಣ ಇದ್ರೇನಯ್ಯ ಜೈಲಿಗೆ ಹೋಗಿ ಬಂದಂತ ಎಲ್ಲರೂ ಬೆರಳು ತೋರಿಸ್ತಾರೆ ನನ್ನ ಮೇಲೆ ಅಂತ ಭಾವನೆಗಳು ಬಂದರೆ ಇದ್ದದ್ರಲ್ಲೇ ತೃಪ್ತಿ ಪಡೆಯುವಂಥ ಒಂದು ಗುಣ. ಅದು ತಾರತಮ್ಯ ಅನ್ನೋದು ದೇವರೇ ಮಾಡಿದ್ದು, ನಾವು ಮಾಡಿದ್ದಲ್ಲ. ನಿಮಗೆ ಇಷ್ಟು ಬರ್ತಿದೆ ಆದಾಯ, ನನಗೆ ಇಷ್ಟೇ ಬರೋದು ಇಲ್ಲ. ನನ್ನ ಹಣೆ ಬರದಲ್ಲಿ ಬರುವುದು ಇಷ್ಟು, ಅದರಲ್ಲೇ ನನ್ನ ಜೀವನ ನಾನು ಸಾಗಿಸಬೇಕು. ಇಂಥವರು ಲಕ್ಷಾಂತರ ಜನರಿದ್ದಾರೆ ಅನ್ನೋ ಭಾವನೆ ನಮ್ಮಲ್ಲಿ ಬಂದರೆ ಎಲ್ಲರಿಗಿಂತೂ ಜಾಸ್ತಿ ಮಾಡೋ ಒಬ್ಬ ಇದ್ದೇ ಇರ್ತಾನೆ. ಅದನ್ನು ಅರ್ಥ ಮಾಡಬೇಕು. ಇದನ್ನು ಮಕ್ಕಳಲ್ಲಿ ಶಾಲೆಯಲ್ಲಿ ನೀತಿ ಪಾಠ ಅಂತ ಇರ್ತಾಯಿತ್ತು ನನ್ನ ಕಾಲದಲ್ಲಿ, ಇವಾಗ ಅದಿಲ್ಲ. ಮನೆಯಲ್ಲಿ ಕೂಡ ಹೇಳ್ಕೊಡೋರು ಭಾಳ ಕಮ್ಮಿ ಆಗಿದ್ದಾರೆ, ಮನೆಯಲ್ಲಿ ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಳ್ಳೋರು ಭಾಳ ಕಮ್ಮಿ ಆಗಿದ್ದಾರೆ. ಆ ಒಂದು ಐಫೋನ್ ಬರೋಕ್ಕೆ ಹೋಗಿ ಮಕ್ಕಳಲ್ಲಿ ಕೂಡ ಭಾಳಷ್ಟು ಬದಲಾವಣೆ ಬಂದಿದೆ. ಈ ಬದಲಾವಣೆಗಳನ್ನು ನಾವು ಮೊದಲು ಮಾಡಬೇಕು. ಕಾನೂನಲ್ಲಿ ಜಾಸ್ತಿ ಶಿಕ್ಷೆ ಮಾಡಿದರೆ ಪ್ರಯೋಜನ ಇಲ್ಲ, ಆದರೆ ಬೇಗನೆ ಶಿಕ್ಷೆ ಆಗುವಂಥ ಒಂದು ಬದಲಾವಣೆ ಆಗಬೇಕು.